ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿಯತ್. ನಾನು ಹೋಗ್ತಾ ಇದ್ದೀರಿ ಡನ್ಗನಹಳ್ಳಿ ಡ್ಯಾಮ್ಗೆ. ಸೊ ಆ ಡ್ಯಾಮು ತುಂಬ ಚೆನ್ನಾಗಿದೆ. ಸೊ ಮೊನ್ನೆ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಅಲ್ಲಿ ಹೋಗಬೇಕು, ರೀಲ್ಸ್ ಎಲ್ಲ ಶೂಟ್ ಮಾಡಬೇಕು ಅಂತ. ಒಂದು ಟೈಮ್ ಹೋಗಿದ್ದೆ ಅಂದರೆ ಲಾಗ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಕ್ಲೀನಾಗಿ ಅಡ್ರೆಸ್ ಎಲ್ಲ ತಿಳಿಸ್ಕೊಡ್ತೀನಿ. ನೀವೇನಾದರೂ ಒನ್ ಡೇ ಫ್ರೀ ಆಗಿದ್ದರೆ ಒಂದು 2-3 ಅವರ್ಸಲ್ಲಿ ಹೋಗ್ಬಿಟ್ಟು ಬರ್ಬೋದು. ಸೊ APMC ಮಾರ್ಕೆಟಿಂದ ಸೀದಾ ಗೌರಿಬಿದನೂರು ರೋಡ್ಗೆ, ಈ ಗೌರಿಬಿದನೂರು ರೋಡ್ ಗೊತ್ತಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಸೊ ಆ ರೋಡಲ್ಲಿ ಹೋಗ್ತಾ ಇದ್ದರೆ ಕಣ್ವೆ ಬಿಟ್ಟು ಇನ್ನು ಸ್ವಲ್ಪ ಮುಂದೆನೇ ಇರೋದು. ಚಿಕ್ಕಬಳ್ಳಾಪುರದಿಂದ 16 ಕಿಲೋಮೀಟ್ರ್ ಏನೋ ಆಗ್ಬೋದು. ಸೊ ಫುಲ್ಲು ಲೊಕೇಶನ್ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ ಅಲ್ಲಿಗೆ ಹೋಗೋಣ. ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಆಲ್ರೆಡಿ ಇದೆ, ಆದರೆ ಇನ್ನೂ ಸ್ವಲ್ಪ ಒಂದು 100ಗೆ ಹಾಕ್ಸ್ಕೊಂಬಿಡ್ಬೇಕು. ಯಾಕಂದರೆ ಅದು ಫುಲ್ಲು ರೋಡು ಹೈವೇ ಇದೆಯಲ್ಲ, ನಾವು ಫುಲ್ ಎಕ್ಸ್ಲೀಟ್ರಲ್ಲಿ ಹೊಡೆದಾಗ ಸೀಸಾಗೋ ಚಾನ್ಸಸ್ ಇರುತ್ತೆ. ಆಯಿಲ್ ಜಾಸ್ತಿ ಹಾಕ್ಸ್ಕೊಬೇಕು ಇವಾಗ. ಹಾಂ, ಹಾಲ್ಗೆ ಎತ್ಕೊಳ್ಳಿ, ನಾನೇ ಕೊಡ್ತೀನಿ ಆಯಿಲ್. 100 ರೂಪೀಸ್ ಪೆಟ್ರೋಲ್ ಕೊಡು. ನೋಡ್ರಿ, ಈ ಥರ ಹೈವೇಯಲ್ಲಿ ಅಂದರೆ ತುಂಬ ಲಾಂಗ್, ಫುಲ್ ಸ್ಟ್ರೈಟಾಗಿ ಒಂದೇ ರೋಡಲ್ಲಿ ನಾವು ಫುಲ್ ಎಕ್ಸ್ಲೀಟ್ರಲ್ಲಿ ಹೊಡೆಯೋವಾಗ ಅಂಥ ಕಡೆ ಹೋಗುವಾಗ, ಹೈವೇಸ್ ಇಂಥ ಕಡೆ ಹೋಗುವಾಗ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ರಿ. ಇವಾಗ ನಾನು 100 ರೂಪೀಸ್ಗೆ 80 ml ಹಾಕ್ಸಿದ್ದೀನಿ. ಮೀಟ್ರು ಏನಾದರೂ ರನ್ನಿಂಗ್ ಇದ್ದಿದ್ದರೆ ಸ್ಪೀಡೆಲ್ಲ ಚೆಕ್ ಮಾಡ್ಬೋದಿತ್ತು. ನಾನು ವರ್ಮ್ ತೆಗ್ಸಾಕಿದ್ದೀನಿ. ವರ್ಮ್ ಅಂದರೆ ಚೇಂಜ್ ಮಾಡಬೇಕು, ಅದು ಟೀತ್ಸ್ ಏನೋ ಆಗೋಗಿದೆ. ನೋಡ್ರಿ, ಯಾವುದೋ ಆಕ್ಸಿಡೆಂಟು, ಟೈರ್ ಬ್ಲಾಸ್ಟ್, ಬೆಜ್ಜಾನ್ ಆಕ್ಸಿಡೆಂಟ್ಗಳಾಗ್ತಾಯಿದೆ ಈ ನಡುವೆ. ಯಪ್ಪ, ಅದೇನೋ ಯಾರ ಟೈಮು ಸರಿಯಿಲ್ಲ ಅನ್ಕೊತೀನಿ. ನಿನ್ನೆ ಎಲ್ಲ ಹೈವೇಯಲ್ಲಿ ಒಂದು ಲಾರಿ ಟೈರ್ ಬ್ಲಾಸ್ಟು, ಟಿಪ್ಪರ್ ಲಾರಿದು, ಯಾರಿಗೂ ಏನೂ ಆಗಿಲ್ಲ. ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಅಂದರೆ ಕಂಜನಹಳ್ಳಿ ಹತ್ರ ಒಂದಾಗಿದೆ. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೊಸದಾಗಿ ಮಾಡಿದ್ದಾರೆ ಕನ್ವೆ ರೋಡು. ಇಲ್ಲಿಂದ ಅಲ್ಲಿಗೆ ತುಂಬ ಬೇಗ ಹೋಗ್ಬೋದು. ಒಳ್ಳೆ ಕಾರ್ನರಿಂಗ್ಸ್ ಎಲ್ಲ ಮಾಡ್ಬೋದು, ಬಟ್ ನಿಮ್ಗೆ ಹ್ಯಾಂಡ್ಲಿಂಗ್ ಬರಬೇಕು. ರಂಗಸ್ಥಳ ಬಿಟ್ಟು ಇನ್ನೂ ಮುಂದೆ ಹೋಗಬೇಕು ನಾವು. ಅಂದರೆ ಮಾರ್ನಿಂಗು ತುಂಬ ಜನನೇ ಇರ್ತಾರೆ. ನಾವು ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಶೂಟ್ ಚೆನ್ನಾಗಿ ಬರುತ್ತೆ, ಯಾಕಂದರೆ ಲೈಟಿಂಗ್ ಅಂದರೆ ಬೆಳಕು ಒಂದೇ ಕಡೆ ಇರಬೇಕಾದ್ರೆ. ಸೊ ಇವಾಗ ನಾವು 2:50ಗೆ ಇಲ್ಲಿ ಬಿಟ್ಟಿದ್ದೀರಿ ಚಿಕ್ಕಬಳ್ಳಾಪುರ. ಒಂದು 20 to 30 ಮಿನಿಟ್ಸ್ಗೆ ರೀಚ್ ಆಗೋಗ್ಬೋದು. ಅಲ್ಲಿ ರೋಡ್ ಮೇಲೆ ಡಿಪೆಂಡ್, ಟ್ರಾಫಿಕ್ ಹೆಂಗಿರುತ್ತೋ ಹಂಗೆ. ಲಾಸ್ಟ್ ಟೈಮ್ ನಾನು ಹೋದಾಗ 20 ಮಿನಿಟ್ಸ್ಗೆ ರೀಚ್ ಆಗೋಗಿದ್ದೆ. ಅದು ಈ ಕಣ್ವೆಯಲ್ಲಿ ಎಷ್ಟು ದರಿದ್ರದ ಕೆಲಸ ಮಾಡಿದ್ದಾರೆ ಅಂದರೆ, ರೋಡ್ ಸಿಕ್ಕಾಪಟ್ಟೆ ಸಾಕಾಗಿದೆ. ಇದು ಇಲ್ಲಿ ಹಾಕಿದ್ದಾರೆ ನೋಡ್ರಿ, ಈ ಥರ ವೈಟ್ ಪಟ್ಟಿಗಳು. ಅಯ್ಯಪ್ಪ, ಒಂಚೂರು ಗ್ರಿಪ್ಪೇ ಬರೋದಿಲ್ಲ ಅದ್ರ ಮೇಲೆ ಹೋದಾಗ. ನೋಡ್ರಿ, ಈ ಥರ ಹೋಗುತ್ತಲ್ಲ ಈ ಟರ್ನಿಂಗಲ್ಲಿ, ಅದ್ರ ಮೇಲೆ ವೀಲಿಂಗ್ ಆಡಿದಾಗ ನಿಮಗೆ ಗ್ರಿಪ್ ಅಷ್ಟು ಬೇಗ ಕಚ್ಕೊಳಲ್ಲ ಟೈರು ರೋಡ್ಗೆ. ಏನಾಗೋಗುತ್ತೆ ಅಂದರೆ ಫುಲ್ ಸ್ಕಿಡ್ಡಾಗಿ ಒಂದು ಸೈಡ್ಗೆ ಎಳ್ದು ಬಿಡುತ್ತೆ. ನೀವು ಬ್ರೇಕಿಂಗು ಎಲ್ಲ ಎಕ್ಸ್ಲೀಟ್ರೆಲ್ಲ ಇಟ್ಟಾಗ ಹೆಂಗೆ ಹಾಕಿದಾರ ಅಂತಾನೆ, ಎಂಥ ಕಡೆ ಹಾಕಿದಾರೋ ಸ್ಲೋ ಮಾಡೋದಕ್ಕೋಸ್ಕರ. ಒಂದು ಪಕ್ಷ ಹಂಸ ಹಾಕ್ಬಿಡ್ಲಿ, ಏನು ಬೇಜಾರಾಗಲ್ಲ. ಆ ಥರದ್ದು ಹಾಕಿದ್ರೆ ಯಪ್ಪ, ಒಳ್ಳೆ ಹಿಂಸೆ. ಕಣ್ವೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗಿದೆ. ನಾನು ಶ್ರೀನಿವಾಸ ಸಾಗರ್ ಅದು ವೀಡಿಯೋ ಮಾಡಿದಾಗೂ ಹೇಳಿದ್ದೀನಿ, ಕಣ್ವೆಯಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗುತ್ತೆ, ಆದಷ್ಟು ನೋಡ್ಕೊಂಡು ಓಡಾಡ್ರಿ ಅಂತ. ಸೊ ಲಾರಿ ಒಂದು ಕಿತ, ಕಾರು ಒಂದು ಕಿತ, ಕಲ್ಲುದು ಬಂಡೆ ಲಾರಿ, ಎಷ್ಟು ಕಿತ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತಪ್ಪ. ಯಾರಿಗೇನು ಆಗದಿರ ಇದ್ರೆ ಯಾರಿಗೇನು ಆಗದಿರ ಇದ್ರೆ ಸಾಕು. ಮೊನ್ನೆ ಇಲ್ಲೇ ಯಾವುದೋ ಲಾರಿ ವೀಲಿಂಗ್ ಹೊಡೆದಿತ್ತು. ಅಯ್ಯೋ ಸಾರಿ, ಹಿಂಗೆ ಹೋಗ್ಬಿಟ್ಟಿತ್ತು. ನೋಡ್ರಿ, ಈ ಥರ ಫುಲ್ ಸ್ಟ್ರೈಟ್ ಇದ್ದಾಗ ಮಾತ್ರ ಹೊಡಿಬೇಕು. ಜಸ್ಟ್ ಮಿಸ್ಸು. ಓಂ ನಮಃ ಶಿವಾಯನೇ. ನೋಡ್ರಿ, ಎಷ್ಟು ಹಾಕಿದ್ದಾರೆ ಇದು ವೈಟ್ ಕಲರ್ದು. ನೋಡ್ರಿ, ಮೀಟ್ರು ಮೆಂಟ್ಲಾಗೋಗಿದೆ, ಹೊಡ್ಕೊಳ್ತಾ ಇದೆ. ಸೊ ಗೈಸ್, 8 ನಿಮಿಷಕ್ಕೆ ಶ್ರೀನಿವಾಸ ಸಾಗರ. ಸೊ ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಅಷ್ಟೇ ಶ್ರೀನಿವಾಸ ಸಾಗರದಿಂದ.
ಪೋಶೆಟಲ್ಲಿ ಬಿಟ್ಟು ಇನ್ನೂ ಮುಂದೆ ಹೋಗಬೇಕು. ನೆಕ್ಸ್ಟ್ ಊರು ಯಾವುದೋ ನನಗೂ ಗೊತ್ತಿಲ್ಲ, ಬೋರ್ಡ್ ನೋಡಿದ್ರೆ ಹೇಳ್ತೀನಿ. ನೋಡ್ರೆ ತುಂಬ ಹತ್ರ ಹೋಗಿ ಯಾವತ್ತೂ ಓವರ್ಟೇಕ್ ಹೊಡಿಬಾರ್ದು, ಸ್ವಲ್ಪ ದೂರದಲ್ಲೇ ಇರಬೇಕು. ಹಿಂದೆ ನಮಗೆ ಕ್ಲೀನಾಗಿ ಕಾಣಿಸ್ಬೇಕು ಗಾಡಿ ಪಾಸ್ ಆಗುತ್ತಾ ಅಂತ. ಹತ್ರ ಹೋಗ್ಬಿಟ್ಟು ಸಡನ್ನಾಗಿ ಯಾವತ್ತೂ ಎಳಿಬಾರ್ದು. ಸೊ ಇದಕ್ಕೋಸ್ಕರನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಏನಂತಾರೆ, ಇನ್ನೂ ಯಾರಾದರೂ ನಮ್ಮ ಪೇಜ್ ಹೊಸ್ದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು 250 280 ಬೇಕು ಸಬ್ಸ್ಕ್ರೈಬರ್ಸು. ಸೊ 1K ಆಗುತ್ತೆ, ಆ ಥರ ತುಂಬ ಖುಷಿ ಆಗುತ್ತೆ. ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ 1K ಆಗಲಿ ಅಂತ. ಹಿಂಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ರೈಡ್ಸ್ಗೆ ಹೋಗೋಣ. ನೆಕ್ಸ್ಟು ಮುಂದೆ ರೈಡ್ಸ್ ಪ್ಲ್ಯಾನ್ ಮಾಡೋಣ 1K ಆದಮೇಲೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇರೋವ್ರ ಜೊತೆ ಎಲ್ಲ ಮೀಟಪ್ ಮಾಡೋ ಒಳ್ಳೆ ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡೋಣ. ನೆಕ್ಸ್ಟ್ ಎಲ್ಲ ನಾವು ಈ ಥರ ಗಂಗನಹಳ್ಳಿ ಡ್ಯಾಮ್ಗಾಗಿರ್ಬೋದು, ಆ ಥರ ಬೇರೆ ಜಾಗಕ್ಕೆಲ್ಲ ಎಲ್ಲರೂ ಒಂಥರ ಕನೆಕ್ಷನ್ ಎಲ್ಲ ಬೆಳೆಸ್ಕೊಂಡು ಜೊತೆಯಲ್ಲಿ ಹೋಗೋಣ ರೈಡ್ಸ್ಗೆಲ್ಲ. ಇನ್ನು ನೆಕ್ಸ್ಟು ಡೈಲಿ ಲಾಗ್ಸು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕಿನ್ನ ನನಗೊಂಥರ ಹೆಸಿಟೇಟಿಂಗ್ ಆಗಿದೆ, ಯಾಕಂದರೆ ನಾನು ಕ್ಲಿಪ್ ಹಾಕ್ಸಿದ್ದೀನಿ ಟೀತ್ಸ್ಗೆ. ಸೊ ಅದರಿಂದ ಅದು ಇನ್ನೊಂದು 2-3 ಮಂತ್ಸಲ್ಲಿ ರಿಮೂವ್ ಮಾಡಿಬಿಡ್ತಾರೆ. ಇನ್ನೇನು ಲಾಸ್ಟ್ ಸ್ಟೇಜಲ್ಲಿದೆ. ಮೋರ್ ಓವರ್ ಒಂದು 1.5 year 2 year ಆಗ್ತಾಯಿದೆ. ಅಷ್ಟು ದಿನದಿಂದ ಹಾಕ್ಸಿದ್ದೀನಿ. ಅದಕ್ಕೆ ನಂದು ಒಂದೊಂದು ವರ್ಡು ಏನಂದರೆ ಅದು ತೊಲ್ದಂಗೆ ಆಗುತ್ತೆ, ಯಾಕಂದರೆ ಅದು ಕ್ಲಿಪ್ ಎಲ್ಲ ಅಡ್ಡ ಬರ್ತಾ ಇರುತ್ತೆ. ನೋಡ್ರಿ, ಮೊನ್ನೆ ಸೆಮಿ ರಿಸ್ಟೋರೇಷನ್ ಆಗೋದ್ಮೇಲೆ ಗಾಡಿ ಮಾತ್ರ ಕುದುರೆ ಹೊಡೆದಂಗೆ ಓಡ್ತಾ ಇದೆ. ಯಾಕಂದರೆ ಬೇರಿಂಗ್ಸ್ ಎಲ್ಲ ತುಂಬ ಟೈಟಾಗಿ ಹೋಗಿದ್ವಿ. ಅದಕ್ಕೆ ಏರ್ ಫಿಲ್ಟ್ರು, ಜನರಲ್ ಸರ್ವಿಸ್ ಅಂದರೆ A to Z. ಮೊನ್ನೆ ಅದ್ರ ವೀಡಿಯೋದಲ್ಲಿ ಹೇಳಿಲ್ಲ, ನಾನು ಪ್ಲಗ್ ಚೇಂಜ್ ಮಾಡಿದ್ದೀನಿ. NGK ಪ್ಲಗ್ ಹಾಕಿದ್ದೀನಿ. 160 180 ರುಪೀಸು ಇದು NGK ಪ್ಲಗ್ಗು. ಸೊ ನಿಮಗೆ ಪ್ಲಗ್ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದರೆ ಪವರ್ ಡೆಲಿವರಿ ಇನ್ನೂ ಜಾಸ್ತಿ ಆಗುತ್ತೆ, ಕರೆಂಟ್ ಸಪ್ಲೈ. ಸೊ ಪೋಸ್ಟೇಟಲ್ಲಿ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಈ ಥರ ಹಿಂಗೆ ರೈಟಿಗೆ ಹಿಂಗೆ ತೊಗೊಂಡ್ರೆ ನೋಡಿರಿ, ಇದು ಕಂಬಿಗಳು ಎಷ್ಟು ಮುಂದೆ ಬಿಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಅದನ್ನು ಅಬ್ಸರ್ವ್ ಮಾಡಿದೆ. ಮಂಚೇನಹಳ್ಳಿ, ಓಕೆ. ಸೊ ಮಂಚೇನಹಳ್ಳಿ ಪೋಸ್ಟೇಟಲ್ಲಿ ಆದಮೇಲೆ ಮಂಚೇನಹಳ್ಳಿ ಅಲ್ಲಿ. ಸೊ ಇನ್ನೂ ಹೋಗಬೇಕು. ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಅದು ರೈಟ್ಗೇನೆ, ಎಲ್ಲ ರೈಟ್. ಸೊ ಎಷ್ಟೊತ್ತಿಗೆ ಬಂದರೆ, ಸೊ 8, 10, 13 ಮಿನಿಟ್ಸ್ಗೆ ಬಂದಿದ್ದೀರಿ ಚಿಕ್ಕಬಳ್ಳಾಪುರದಿಂದ. ಐ ಥಿಂಕ್ ಇದೆ. ಬ್ರೋ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಮೊನ್ನೆ ಬಂದಿದ್ದು ನಾನು ಎತ್ಕಡೆ ಮರ್ತೋಗ್ಬಿಟ್ಟಿದ್ದೀನಿ ರೋಡ್ನ. ಇದೆ ಅನ್ಕೊತೀನಿ. ಈ ಹುಡ್ಗನ ಕೇಳೋಣ ಇರಿ. ಅಪ್ಪಿ ಡನ್ಗನಲ್ಲಿ ಈಗ ಹಿಂಗೆ ತಾನೇ ಹೋಗೋದು? ಸೊ ಮಂಚೇನಹಳ್ಳಿ ರೋಡ್ಗೆ ಬಂದಮೇಲೆ ಫಸ್ಟು ರೈಟೇ. ಅಣ್ಣ ಇಷ್ಟು ದಿನ ಎಲ್ಲಿದ್ದಣ್ಣ? ಸೊ ಇಲ್ಲಿ ಲೆಫ್ಟ್. ಓಯ್ ಬಸ್ ಲೋಕಲ್. ಹಾಂ, ಬಾಯಿ ತೆಗಿತಾ ಇತ್ತು. ಸ್ಲೋ ಮಾಡಿಲ್ಲ ಅಂದಿದ್ದರೆ ಇವತ್ತು ಮನೆಗಿಲ್ಲ. ದಂಡಗನಹಳ್ಳಿ. ಸೊ ಇದೆ ಊರು. ನೋಡ್ತಾ ಬಂದೇ ಬಿಟ್ರಾ? ನಾನು ಅಷ್ಟು ನಿಧಾನಕ್ಕೆ ಬಂದಲ್ಲಪ್ಪ. 3:10 20 ಮಿನಿಟ್ಸಾ ನೋಡ್ರಪ್ಪ. 20 ನಿಮಿಷಕ್ಕೆ ಬಂದುಬಿಟ್ಟೆ ಚಿಕ್ಕಬಳ್ಳಾಪುರದಿಂದ. ಅಲ್ಲೋಗಿ ಲೊಕೇಶನ್ ಒಂದ್ಕಿತ ಚೆಕ್ ಮಾಡೋಣ ಇರಿ. ನೋಡ್ರಿ, ಇಲ್ಲಿಂದ ಆದಮೇಲೆ ಫುಲ್ ಮುನ್ ರೋಡು. ಆಮೇಲೆ ಕಾರ್ಡ್ಗೆ ಬಂದುಬಿಟ್ಟಿದ್ದೀರಿ, ಅಡ್ರೆಸ್ ಮಿಸ್ ಆಗೋಗಿದೆ ಅನ್ಕೊಂಬಿಡ್ರಿ. ಒಬ್ಬ ಸ್ವಲ್ಪ ಆಫ್ ರೋಡಿಂಗ್ ಥರ ಇದೆ, ಫುಲ್ಲು ಲೆವೆಲ್ ಆಗಿಲ್ಲ. ನಮ್ಮದು ಸಸ್ಪೆನ್ಷನ್ ಕೆಲಸ ಮಾಡಿಸಿರೋದಕ್ಕೆ ಚೆನ್ನಾಗಿದೆ, ಓಡಿಸೋದಕ್ಕೆ ಏನು ಫೀಲ್ ಆಗೋದಿಲ್ಲ. ಈ ಅಲ್ಸ್ಟನ್ ಕೆಳಗಡೆನೇ ಬಿಟ್ಬಿಟ್ಟಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಓ ಗಾಡ್, ಒಂಚೂರು ಕಾಣಿಸಿಲ್ಲ ಅದು ನನಗೆ. ಅಮ್ಮ 2 ಅಡಿ ಎಗ್ರಿದ್ದಲ್ಲ ಮೇಲೆಗೆ.
ನನ್ನ ಮೇಲೆ ಕುತ್ಕೊಂಡ್ಬಿಟ್ಟಿದ್ಯಾ? ಸೊ ಹಿಂದೆ ನನ್ನ ತಮ್ಮ ಇದ್ದಾನೆ. ನಾನು ನಾರ್ಮಲಾಗಿ ಹೋಗ್ತಾ ಇದ್ನಲ್ಲ, ಏನೋ ಮಾತಾಡ್ಕೊಂಡು ನೋಡೇ ಇಲ್ಲ ಈ ಥರ ಫುಲ್ ಹಂಪಿದೆ ಅಲ್ಲಿ. ಎಗಿಸ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ ನಾನು. ಈ ಕಡೆ ನೇಚರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ, ಎಗಿಸ್ಬಿಟ್ಟಿದ್ದೀನಿ. ಅವ್ನು ನನ್ನ ಮೇಲೆ ಎಗಿರ್ತಾ ಇದ್ದಾನೆ ನೋಡ್ರಿ. ಫುಲ್ಲು ಕಾಡಿದ್ದಂಗೆ, ಯಾರು ಇಲ್ಲೇ ಇಲ್ಲ. ಚಿರತೆ ಬಂದು ನಮ್ಮನ್ನೆಲ್ಲ ತಿನ್ಕೊಂಡು ಹೋಗ್ಬಿಟ್ರೆ ನ್ಯೂಸಲ್ಲಿ ಬರ್ತೀರಿ, ಫುಲ್ ಫೇಮಸ್. ಅವ್ರು ಯಾರೋ ತಾರನ್ನೆಲ್ಲ ಒಳಗಡೆ ಇಳಿಸ್ಬಿಟ್ಟು ಶೂಟ್ ಮಾಡ್ತಾ ಇದ್ದಾರಪ್ಪ. ಟಿ ಎಲ್ಲ ಬಂದಿದೆ, ಯಾರೋ ಬಾಯ್ಸ್ ಎಲ್ಲ ಬಂದಿದ್ದಾರೆ ಈಜಾಡೋದಕ್ಕೆ. ನಾವು ಫಸ್ಟ್ ಇಲ್ಲೆಲ್ಲ ಶೂಟ್ ಮುಗಿಸ್ಕೊಂಬಿಡೋಣ. ನೋಡ್ರಪ್ಪ, ಇದೆ ಡನ್ಗನಲ್ಲಿ ಡ್ಯಾಮ್. ನೋಡ್ರಿ, ಯಾರೋ ಬಾಯ್ಸಲ್ಲಿ ಹುಡುಗರೆಲ್ಲ ಬಂದು ಚೆನ್ನಾಗಿ ಈಜಾಡಿದ್ದಾರೆ. ನಮಗೂ ಆಡೋಕೆ ಆಸೆ, ನಾವು ಬಟ್ಟೆ ಗಿಟ್ಟೆ ಏನೂ ತಂದಿಲ್ಲ. ನೋಡ್ರಪ್ಪ, 25 ಮಿನಿಟ್ಸ್ ಇಲ್ಲಿದ್ದೀರಿ. ತುಂಬ ಕ್ರೇಜಿ ಇದೆ ಅಂದ್ಕೊಳ್ಳಿ. ಯಾವುದೋ ಫೋಟೋ ಶೂಟು ನಡೀತಾ ಇದೆ. ಆ ಥರ ಎಲ್ಲ ನಾವು ಹತ್ತು ಕಡೆ ಎಲ್ಲ ನೋಡಬಾರ್ದು, ಜನ ಬೈಕೊಂಬಿಡ್ತಾರೆ. ವಾವ್, ಆಹಾ, ತುಂಬ ದೊಡ್ಡದು ಕೆರೆ ಅಲ್ಲ, ಡ್ಯಾಮ್ ಅಲ್ಲಿರೋದು. ಅಲ್ಲಿ ಇದೆಲ್ಲ ತುಂಬೋಗಿ ನೀರು ಹಂಗಿಂದ ಹಂಗೆ ಹೋಗೋದು. ನೋಡ್ರಿ, ಸೇಮ್ ಒಳ್ಳೆ ಬೀಚ್ ಇದ್ದಂಗಿದೆ. ಅಲೆಗಳು ಹಿಂಗೆ ಬರ್ತಾನೇ ಇರುತ್ತೆ, ಹಿಂಗೆ ಬರೋ ಅಂತ ಹಿಂಗೆ ಬಂದು ಹಿಂಗೆ ಹೊಡ್ದು. ಅಲ್ಲಿ ಮಣ್ಣು ತುಂಬ ಚೆನ್ನಾಗಿದೆ. ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ. ನಾನು ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ತುಂಬ ಸಕ್ಕತ್ತಾಗಿದೆ ಮಾತ್ರ. ಅಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ತೊಗೊತಾರೆ. ಅಲ್ಲಿ ತುಂಬ ಲವರ್ಸ್ ಎಲ್ಲ ಬರ್ತಾರೆ ಟೈಮ್ ಪಾಸ್ ಮಾಡೋಕ್ಕೆ. ನಾವು ನನ್ನ ತಮ್ಮನ ಕರ್ಕೊಂಡ್ಬಂದಿದ್ದೀರಿ, ಅರ್ಥ ಆಯಿತು ಅನಿಸುತ್ತೆ. ಸೊ ಇನ್ನೂ ತುಂಬ ಜನ ಬರ್ತಾರೆ ಎಣ್ಣೆ ಹೊಡಿಯೋಕ್ಕೆ. ಇಲ್ಲಿ ನೋಡ್ರಿ, ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಎಣ್ಣೆ ಬಾಟ್ಲುಗಳು. ಇಲ್ಲಿ 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 ಎಲ್ಲ ಕಡೆ ಇದೆ ಅಂದ್ಕೊಳ್ಳಿ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊತಾರೆ. ಎಲ್ಲ ಸೌದೆ ಎಲ್ಲ ಅನಿಸಿದ್ದಾರೆ ನೋಡ್ರಿ, ಎಷ್ಟು ಎಣ್ಣೆಗಳು ಎಲ್ಲ. ತುಂಬ ಒಂಥರ ಗಲೀಜು. ನಾನೆಲ್ಲ ರೀಲ್ಸ್ ಶೂಟ್ ಮಾಡೋದಕ್ಕೋಸ್ಕರ ಬಂದಿರೋದು. ಸೊ ಹಾಗೆ ಹಿಂಗೆ ಲಾಗು ಮಾಡೋದಕ್ಕೆ, ಅಂದರೆ ಡನ್ಗನಹಳ್ಳಿ ಡ್ಯಾಮ್ ಲೊಕೇಶನ್ನು ಹೆಂಗಿದೆ ಅಂತೆಲ್ಲ ತಿಳಿಸ್ಕೊಡೋಕ್ಕೆ. ನೀವು ಬಂದು ಅಲ್ಲೆಲ್ಲ ಈಜಾಡ್ಕೊಂಡೆಲ್ಲ ಎಂಜಾಯ್ ಮಾಡ್ಕೊಬೋದು. ತುಂಬ ಆಳ ಇದೆ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿಗೆ ಹೇಳ್ಬಿಟ್ಟು ಬನ್ನಿ. ಹೇಳ್ದಿರ ಎಲ್ಲ ಬಂದು ಇಲ್ಲೆಲ್ಲ ಧುಮುಕಿ ಬಿದ್ದೋಗಿ ನೀವು ಸತ್ತೋಗಿ ಅವ್ರಿಗೆಲ್ಲ ತೊಂದರೆ ಕೊಡಬೇಡ್ರಿ. ಆಮೇಲೆ ನ್ಯೂಸಲ್ಲೆಲ್ಲ ಬರ್ತೀರಾ. ನಿಮ್ಮ ತಂದೆ ತಾಯಿಗೆ ತಲೆ ತೆಗ್ಸೋಂಗೆ ಮಾಡಬೇಡ್ರಿ ಇಲ್ಲೆಲ್ಲ ಬಂದು. ತುಂಬ ಚೆನ್ನಾಗಿದೆ, ಬಂದು ನೇಚರೆಲ್ಲ ಎಂಜಾಯ್ ಮಾಡಿರಿ. ಬೇಕಾ ಏನಾದರೂ ಮಾಡ್ಕೊಂಡು ತಿನ್ಬಿಟ್ಟು ಕ್ಲೀನಾಗಿ ಬಂದು ಕ್ಲೀನಾಗಿ ಹೋಗ್ರಿ. ಹೆಂಗೆ ಬಂದಿದ್ರು ಹಂಗೆ ಗಲೀಜೆಲ್ಲ ಮಾಡಿ ಎಲ್ಲ ಇದು ಮಾಡಬೇಡ್ರಿ. ಬೇಕಾ ಅಲ್ಲೆಲ್ಲ ಫುಲ್ ಅಂದರೆ ಆಳ ಇಲ್ಲ, ಇತ್ತ ಕಡೆ ಎಲ್ಲ ತುಂಬ ಆಳ ಇದೆ. ಸೊ ಅಲ್ಲೆಲ್ಲ ಬಂದು ಬೇಕಂದ್ರೆ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ನೀರಲ್ಲೆಲ್ಲ ಆಟ ಆಡ್ಕೊಂಡು. ಅಲ್ಲೆಲ್ಲ ಆಳ ಇದ್ದಂಗೆ ಇದೆಯೋ? ನೀನು ಅಲ್ಲಿ ಹೋಗಿದ್ದಿದ್ದು, ಇಲ್ಲೆಲ್ಲ ಆಳ ಇದೆ, ನೀರೆಲ್ಲ ಗಲೀಜಿದೆ. ಸುಮ್ಮನೆ ನೀನು ಆಡಬೇಡ. ಅಲ್ಲೆಲ್ಲ ಫುಲ್ ಕಡಿಮೆ ಇದೆ, ನೀನು ಮಲ್ಕೊಬೇಕಲ್ಲೆಲ್ಲ. ಅಲ್ಲೆಲ್ಲ ಆಡೋಕ್ಕಾಗಲ್ಲ. ಅದೇ ಕೆಲಸವಾಗಿ ಹೇಳಿದೆ, ಟ್ರೈಪೋಡ್ ಎತ್ಕೊಂಬರೋಕಂದ ಅಂತ, ಎತ್ಕೊಂಡೇ ಬಂದಿಲ್ಲ. ಫುಲ್ ದೊಡ್ಡ ಸ್ಟಿಕ್ ಇದೆ, ಅದು ಎತ್ಕೊಂಬಂದಿದ್ರೆ ಶೂಟ್ ಮಾಡೋದು ಪ್ರತಿಯೊಂದು ತೋರಿಸ್ತಾ ಇದ್ದೆ. ಮರೆತೋಗ್ಬಿಟ್ಟಿದ್ದೀರ ಅದು ಎತ್ಕೊಂಬರೋದು. ಸೊ ಇವಾಗ ಎಷ್ಟು ಸ್ಟೋರೇಜ್ ಇದೆ ನೋಡ್ಕೊಳ್ಳಿ. 57 GB ಇದೆ. ಶೂಟೆಲ್ಲ ಮುಗ್ದು ಹೋಗೋ ಅಷ್ಟೊತ್ತಿಗೆ ನೋಡ್ಕೊಳ್ರಿ ಎಷ್ಟಾಗುತ್ತೆ ಅಂತ. ಒಂದು ಮ್ಯಾಕ್ಸಿಮಮ್ ಒಂದು 5-6 GB ತುಂಬ್ಕೊಳುತ್ತೆ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಕಲ್ಬೇಕು. ಪ್ಯಾನ್ ನೆಂದೋಗ್ತಾ ಇದೆಯೋ? ಕಲ್ಕೊಡೋ ಫಸ್ಟು. ಶಂಕು ಎಲ್ಲ ಇದೆ. ಶಂಕುಗ್ಲಾ? ಆಯ್ತು, ನೀನು ಕಲ್ಕೊಡು ಬೇಗ. ಪ್ಯಾನ್ ನೆಂದೋಗ್ತಾ ಇದೆ, ನಂಗೆ ಪ್ಯಾಂಟ್ ಇಂಪಾರ್ಟೆಂಟ್ ಫಸ್ಟು. ಅಯ್ಯೋ, ಓ ಶಂಕು. ಹಾಂ ಅಲ್ಲ, ಮಿನಿ ಬೀಚ್ ಇದು. ಚಿಕ್ಕಬಳ್ಳಾಪುರದಲ್ಲಿರೋ ಎಷ್ಟೋ ಜನಕ್ಕೆ ಈ ಜಾಗನೇ ಗೊತ್ತಿಲ್ಲ. ನಮ್ಮಂಥ ಲಾಗರ್ಸ್ ಇರೋದೇನಕ್ಕೆ ಇಂಥದ್ದೆಲ್ಲ ತಿಳಿಸ್ಕೊಡೋಕ್ಕೆ.
ಬರೀ 25 ನಿಮಿಷನಪ್ಪ ಚಿಕ್ಕಬಳ್ಳಾಪುರದ. ನೀವು ಲೋಕಲ್ ಇಡ್ಸ್ಗೆ ಈ ಜಾಗಗಳು ಗೊತ್ತಿಲ್ಲ. ಸೊ ಗಾಯ್ಸ್ ನೋಡ್ರಿ ಟೈಮ್ ಎಷ್ಟಾಗಿದೆ, 4:51 ಆಗಿದೆ. ನಾವು ಶೂಟ್ಸ್ ಎಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ. ಸೊ ಇವಾಗ ಲೈಟಾಗಿ ಸ್ವಿಮ್ಮಿಂಗ್ ಆಡೋಣ ಅಂತ, ಅಂದರೆ ತುಂಬ ಜನ ಇದ್ದಾರೆ, ಅವರು ಆಡ್ತಾ ಇದ್ದಾರೆ. ನಮಗೂ ಆಡಬೇಕಂತ ತುಂಬ ಆಸೆ. ತುಂಬ ಇಲ್ಲೇ ಲೈಟಾಗಿ ಮುಂದೆ ಸ್ವಲ್ಪ ಆಡ್ತೀರಿ, ಒಂದು 2 ನಿಮಿಷ ಆಡ್ಕೊಂಡು ಹೋಗ್ತೀರಿ. ಸೊ ಇಲ್ಲೇ ಸುಮ್ಮನೆ ಮುಂದೆನೇ ಈಜೆಲ್ಲ ಆಡ್ಕೊಂಡು ಲೈಟಾಗಿ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಯಾರೋ ಬೆಂಗಳೂರಿಂದ ಬಂದಿದ್ದಾರೆ, ಹೋಲಿ ಎಲ್ಲ ಆಡಿಕೊಂಡು ಅವರು ಹೆಂಗೆಂಗೋ ಎಂಜಾಯ್ ಮಾಡ್ತಾಯಿದ್ದಾರೆ. ನಾವು ಸ್ವಲ್ಪ ಹೊತ್ತು ಬಿಸಿಲಿಗೆಲ್ಲ ಆರಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಇನ್ನೊಂದು 10-20 ಮಿನಿಟ್ಸ್ ಇದ್ದೇ ಹೋಗ್ತೀರಿ. ಟೆಣವು ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ ನೀವು ಡನ್ಗನಹಳ್ಳಿ ಡ್ಯಾಮ್ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸ್ತಾ ಇದೆ. ಡನ್ಗನಹಳ್ಳಿ ಅಂತ ಹಾಕಿದ್ರೆ ನಾವಿವಾಗ ಚಿಕ್ಕಬಳ್ಳಾಪುರ ಅಂತ ಹಾಕಿದ್ರಿ 25 ಕಿಲೋಮೀಟರ್ಸ್ ಇದೆ, 40 ಮಿನಿಟ್ಸ್ ತೋರಿಸ್ತಾ ಇದೆ. ನಾವು 25 ಮಿನಿಟ್ಸ್ಗೆ ಬಂದುಬಿಟ್ಟಿದ್ದೀರಿ. ಹಿಂಗೆ ನಾವು ಎಬ್ಬಲಿ ನಾನು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಲಾಗ್ ಡನ್ಗನಹಳ್ಳಿ ಡ್ಯಾಮ್ದು. ಬಂದು ಎಂಜಾಯ್ ಮಾಡ್ಕೊಂಡು ಹೋದರೆ ನಾವು ಸ್ವಲ್ಪ ರೀಲ್ಸ್ಗೆಲ್ಲ ಶೂಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಈಜಾಡಿಕೊಂಡು. ಸೊ ನೀವು ಯಾರಾದರೂ ಚಿಕ್ಕಬಳ್ಳಾಪುರದ ಸರೌಂಡಿಂಗ್ ಇದ್ದರೆ ಬಂದು ವಿಸಿಟ್ ಮಾಡಿರಿ. ಎಷ್ಟೋ ಜನಕ್ಕೆ ಈ ಲೊಕೇಶನ್ನೇ ಗೊತ್ತಿಲ್ಲ. ಒಳ್ಳೆ ಬೀಚ್ ಇದ್ದಂಗಿದೆ, ಮಿನಿ ಬೀಚು ಚಿಕ್ಕಬಳ್ಳಾಪುರದಲ್ಲಿ. ನನಗೂ ಗೊತ್ತಿರಲಿಲ್ಲ. ನಾನು ಯಾವಾಗೋ ಒಂದು ರೀಲ್ ಶೂಟಿಗೆ ಬಂದಾಗ ನನಗೂ ಗೊತ್ತಾಗಿದ್ದು. ಸೊ ಇದೊಂಥರ ಮಿನಿ ಬೀಚು ಚಿಕ್ಕಬಳ್ಳಾಪುರದಲ್ಲಿ. ನೀವು ಯಾರೆಲ್ಲ ಇನ್ನೂ ಈ ಬೀಚ್ಗೆಲ್ಲ ವಿಸಿಟ್ ಮಾಡಿಲ್ಲ ಮಿನಿ ಬೀಚ್ಗೆ, ಸೊ ಡನ್ಗನಹಳ್ಳಿ ಡ್ಯಾಮೇ ಇದು. ಸೊ ಬಂದು ಒಂದು ವಿಸಿಟ್ ಮಾಡಿರಿ. ಚಿಕ್ಕಬಳ್ಳಾಪುರದ ಸರೌಂಡಿಂಗ್ಸಲ್ಲೇ ಇರೋದು, ಜಸ್ಟ್ 25 ಕಿಲೋಮೀಟರ್ಸು ಚಿಕ್ಕಬಳ್ಳಾಪುರದಿಂದ, 20 ಮಿನಿಟ್ಸ್ ಡ್ರೈವು, ಒಳ್ಳೆ ರೋಡು. ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ರಿ, ಸ್ಪಾಯ್ಲ್ ಮಾಡಬೇಡ್ರಿ. ಸೊ ಐ ಹೋಪ್ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್. ನೋಡಿ, ಇನ್ನು ಯಾರೆಲ್ಲ ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 250 ಬೇಕು 1Kಗೆ. ಬೇಗ 1K ಮಾಡಿಬಿಡಿ. ಬಾಯ್ ಬಾಯ್.